ರೈತ ಬಂಧುಗಳೇ, ಇಂದು ನಾವು ಒಂದು ಹೊಸ ಹಾಗೂ ಉಪಯುಕ್ತ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಬಕ್ಸ್ ಟ್ರ್ಯಾಕ್ಟರ್ ಬಾಕ್ಸ್ ಅನ್ಬಾಕ್ಸಿಂಗ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿ. ಬಹುಕ ರೈತ ಬಂಧುಗಳಿಗೆ ಈ ಪ್ರಶ್ನೆಗಳು ಉದ್ಭವಿಸುತ್ತವೆ. ಈ ಯಂತ್ರವನ್ನು ಖರೀದಿಸಿದ ನಂತರ ಏನು ಮಾಡಲಾಗುತ್ತದೆ? ಇದು ಮನೆಗೆ ಹೇಗೆ ತಲುಪುತ್ತದೆ? ಅನ್ಬಾಕ್ಸಿಂಗ್ ಮತ್ತು ಜೋಡಣೆ ಪ್ರಕ್ರಿಯೆ ಹೇಗಿರುತ್ತದೆ? ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳನ್ನು ನೀವು ನೋಡಲಿದ್ದೀರಿ. ಕೃಷಿ ಲೋಕ ಎಂಟರ್ಪ್ರೈಸಸ್, ಕಾಗವಾಡ ಇವರಿಂದ ಈ ಯಂತ್ರವನ್ನು ಡೆಲಿವರಿ ಮಾಡಲಾಗಿದೆ. ಯಂತ್ರವು ನಿಮ್ಮ ಮನೆಗೆ ಬಾಕ್ಸ್ ಪ್ಯಾಕಿಂಗ್ನೊಂದಿಗೆ ಸುರಕ್ಷಿತವಾಗಿ ಮತ್ತು ವ್ಯವಸ್ಥಿತವಾಗಿ ತಲುಪುತ್ತದೆ. ಆಮೇಲೆ ಕಂಪನಿಯಿಂದ ಒಬ್ಬ ಅನುಭವ ಸಂಪನ್ನ ತಜ್ಞ ನಿಮ್ಮ ಮನೆಯಲ್ಲೇ ಬಂದು ಪೂರ್ಣ ಅನ್ಬಾಕ್ಸಿಂಗ್, ಎಲ್ಲಾ ಭಾಗಗಳ ಜೋಡಣೆ ಹಾಗೂ ಯಂತ್ರದ ಡೆಮೋವನ್ನು ನೇರವಾಗಿ ತೋರಿಸುತ್ತಾರೆ. ಈ ಪ್ರಕ್ರಿಯೆ ಹೇಗೆ ಸಾಗುತ್ತದೆ, ಯಾವ ಭಾಗಗಳನ್ನು ಹೇಗೆ ಜೋಡಿಸಲಾಗುತ್ತದೆ, ಎಲ್ಲವನ್ನೂ ನೀವು ಈಗ ನೇರವಾಗಿ ನೋಡಿ ತಿಳಿಯಬಲ್ಲಿರಿ. ಹಾಗಾದರೆ ಬನ್ನಿ, ಬಕ್ಸ್ ಟ್ರ್ಯಾಕ್ಟರ್ನ ಅನ್ಬಾಕ್ಸಿಂಗ್ ಪ್ರಯಾಣವನ್ನು ನಾವೆಲ್ಲರೂ ಸೇರಿ ಅನುಭವಿಸೋಣ. ವಿಡಿಯೋ ಓಪನಿಂಗ್ ಸ್ಕ್ರಿಪ್ಟ್ ಕನ್ನಡದಲ್ಲಿ. ನಮಸ್ಕಾರ ರೈತ ಬಂಧುಗಳೇ, ಇಂದು ನಾವು ಬಂದಿರುವುದು ವಿಜಾಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ವಡವಳಗಿ ಎಂಬ ಸುಂದರ ಹಳ್ಳಿಗೆ. ಇಲ್ಲಿಯೇ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಲಿದ್ದೇವೆ ಬಕ್ಸ್ ಟ್ರ್ಯಾಕ್ಟರ್ನ ನೇರ ಅನ್ಬಾಕ್ಸಿಂಗ್ ಮತ್ತು ಜೋಡಣೆ ಪ್ರಕ್ರಿಯೆ. ಈ ವಿಡಿಯೋದಲ್ಲಿ ನೀವು ನೋಡಲಿರುವ ಮಾಹಿತಿ ಹೀಗಿದೆ. ಈ ಯಂತ್ರವು ಡೆಲಿವರಿ ಆದ ನಂತರ ರೈತನ ಮನೆಗೆ ಹೇಗೆ ತಲುಪುತ್ತದೆ, ಇದರ ಅನ್ಬಾಕ್ಸಿಂಗ್ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಮತ್ತು ಮುಖ್ಯವಾಗಿ ಟ್ರ್ಯಾಕ್ಟರ್ನ ವಿವಿಧ ಭಾಗಗಳನ್ನು ಹೇಗೆ ಜೋಡಿಸಲಾಗುತ್ತದೆ ಎಂಬುದು. ಇತ್ತೀಚೆಗೆ ಬಿಎಸ್ಎಸ್ ಟ್ರ್ಯಾಕ್ಟರ್ನ ಬಾಕ್ಸ್ನಲ್ಲಿದ್ದ ಎಲ್ಲ ಸಡಿಲ ಭಾಗಗಳನ್ನು ನಾವು ನೋಡೋಣ. ಮೊದಲು ಬಾಕ್ಸ್ನೊಳಗೆ ಇದ್ದ ಪ್ರಮುಖ ಭಾಗಗಳು ಇವೆ. ಒಂದು ಟ್ರ್ಯಾಕ್ಟರ್ನ ಫೈಬರ್ ಕವರ್, ಅಂದರೆ ಯಂತ್ರದ ಮೇಲೆ ಅಳವಡಿಸಲಾಗುವ ರಕ್ಷಣಾ ಕವಚ. ಎರಡು ಚಕ್ರಗಳು, ಟೈರ್ಗಳು. ಒಂದು ಫುಲ್ ಬಾಕ್ಸ್, ಅಂದರೆ ಟ್ರ್ಯಾಕ್ಟರ್ನ ಮುಖ್ಯ ಶರೀರ ಭಾಗ. 4 ಮತ್ತು ಒಂದು ಇಂಜಿನ್ ಏರ್ ಕ್ಲೀನರ್, ಅಂದರೆ ಇಂಜಿನ್ಗೆ ಶುದ್ಧ ಗಾಳಿಯನ್ನು ಒದಗಿಸುವ ಭಾಗ. ರೈತ ಬಂಧುಗಳೇ, ನಮ್ಮ ಬಕ್ಸ್ ಟ್ರ್ಯಾಕ್ಟರ್ನ ಎಲ್ಲಾ ಭಾಗಗಳನ್ನು ಈಗ ಸರಿಯಾಗಿ ಜೋಡಿಸಲಾಗಿದೆ. ಎಲ್ಲಾ ಪಾರ್ಟ್ಸ್ಗಳು ಚೆನ್ನಾಗಿ ಅಳವಡಿಸಲ್ಪಟ್ಟಿವೆ ಮತ್ತು ಮೆಷಿನ್ ಬಳಕೆಗೆ ಸಂಪೂರ್ಣ ತಯಾರಾಗಿದೆ. ಈಗ ನೋಡೋಣ. ನಾವು ಮೆಷಿನ್ನು ಸ್ಟಾರ್ಟ್ ಮಾಡಿ ನೋಡಿ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಹೇಗೆ ಆಪರೇಟ್ ಮಾಡಬೇಕು ಮತ್ತು ನೈಜವಾಗಿ ಕೆಲಸ ಮಾಡುವಾಗ ಇದರ ಕಾರ್ಯಕ್ಷಮತೆ ಹೇಗಿರುತ್ತೆ, ಎಲ್ಲವನ್ನೂ ನಾವು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ. ಗಮನದಲ್ಲಿರಲಿ, ಮೆಷಿನ್ ಅನ್ನು ಆರಂಭಿಸುವಾಗ ಎಲ್ಲಾ ಭದ್ರತಾ ಸೂಚನೆಗಳನ್ನು ಪಾಲಿಸಬೇಕು ಮತ್ತು ತಜ್ಞ ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ಮಾತ್ರ ಬಳಸಬೇಕು. ಬನ್ನಿ, ನಮ್ಮ ಬಕ್ಸ್ ಟ್ರ್ಯಾಕ್ಟರ್ ನೈಜವಾಗಿ ಹೊಲದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಎಂಬುದನ್ನು ನೋಡೋಣ.
ರೈತ ಬಂಧುಗಳೇ, ನಾವು ಈಗ ಬಂದಿರುವ ಈ ಶೆಟ್ಟಿಯವರು ಇವತ್ತಿಗೂ ನಂಬಲಿಕ್ಕೆ ಆಗ್ತಿಲ್ಲ ಎಂತದು. ಇಷ್ಟು ದಟ್ಟವಾದ ಹುಲ್ಲು ಇದ್ದರೂ ಸಹ ಈ ರೋಟರ್ ಅತಿ ಉತ್ತಮ ರೀತಿಯಲ್ಲಿ ಶಕ್ತಿ ತುಂಬಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿದೆ ಬಕ್ಸ್ ಟ್ರ್ಯಾಕ್ಟರ್ ರೋಟರ್ನ ನಿಜವಾದ ಶಕ್ತಿ. ಬನ್ನಿ ಈಗ ನಾವು ಸಂಪೂರ್ಣ ಶಕ್ತಿಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಈ ರೋಟರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಪೂರ್ಣ ಟೆಸ್ಟಿಂಗ್ ನೈಜವಾಗಿ ನೋಡಿ. ದಟ್ಟವಾದ ಹುಲ್ಲು ಇದ್ದರೂ ಸಹ ಬಕ್ಸ್ ಟ್ರ್ಯಾಕ್ಟರ್ ಶಕ್ತಿಯುತವಾಗಿ ಮತ್ತು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ. ಇದಕ್ಕೊಂದು ವಿಶೇಷ ಕಾರಣ ಇದೆ. ಈ ಮೆಷಿನ್ನಲ್ಲಿ ಇದೆ 3600 RPM, 3600 ಸುತ್ತು ಪ್ರತಿ ನಿಮಿಷ. ಇಷ್ಟು ಜೋರಾದ ಶಕ್ತಿ. ಮತ್ತು ಅತ್ಯಂತ ಪ್ರಮುಖವಾಗಿ ಇದರಲ್ಲಿ ಪವರ್ ಟೇಕ್ ಆಫ್ ನು ಇಂಜಿನ್ನಿಂದ ನೇರವಾಗಿ ಗೇರ್ ಬಾಕ್ಸ್ಗೆ ಶಾಫ್ಟ್ ಮೂಲಕ ಸಂಪರ್ಕಿಸಲಾಗಿದೆ. ಈ ಯಂತ್ರದಲ್ಲಿ ಚೈನ್ ಅಥವಾ ಬೆಲ್ಟ್ ಬಳಸಲಾಗಿಲ್ಲ. ಅದರಿಂದ ಶಕ್ತಿ ನೇರವಾಗಿ ಇಂಜಿನ್ನಿಂದ ಗೇರ್ ಬಾಕ್ಸ್ಗೆ ಶಾಫ್ಟ್ ಮುಖಾಂತರ ಹೋಗುತ್ತದೆ. ಈ ತಂತ್ರಜ್ಞಾನದಿಂದ ಈ ಮೆಷಿನ್ ಕಡಿಮೆ ಅಡಚಣೆಗಳಲ್ಲಿ ಹೆಚ್ಚು ಶಕ್ತಿಯಿಂದ ಮತ್ತು ಹೆಚ್ಚು ನಂಬಿಕೆಯಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದುವೇ ಬಕ್ಸ್ ಟ್ರ್ಯಾಕ್ಟರ್. ಬನ್ನಿ ರೈತ ಬಂಧುಗಳೇ, ಇದೀಗ ನಾವು ಮೆಷಿನ್ ಅನ್ನು ಚೆನ್ನಾಗಿ ಅಸೆಂಬಲ್ ಮಾಡಿದ್ದೇವೆ. ರೋಟರ್ ಟೆಸ್ಟಿಂಗ್ ಕೂಡ ಸಂಪೂರ್ಣವಾಗಿ ಮಾಡಲಾಗಿದೆ. ಮೆಷಿನ್ ಶಕ್ತಿಯುತವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಇದಕ್ಕಿಂತ ಹೆಚ್ಚಿನ ಮಹತ್ವದ್ದೆಂದರೆ ಈ ಮೆಷಿನ್ ಬಗ್ಗೆ ರೈತರ ಅಭಿಪ್ರಾಯವೇನು? ಅವರು ಈ ಯಂತ್ರದಿಂದ ಸಂತೋಷವಿದ್ರಾ? ಅದರ ಬಗ್ಗೆ ನಾವು ಇಪ್ಪುತ್ತೀನೋ ನೇರವಾಗಿ ಅವರ ಮಾತುಗಳಿಂದ, ಅವರ ಅನುಭವದಿಂದ. ಹಾಗಾದ್ರೆ ಬನ್ನಿ ಕೇಳೋಣ ಅವರು ಹೇಳ್ತಿರೋ ಸೂಚನೆಗಳು ಮತ್ತು ಮನದಾಳದ ಮಾತುಗಳನ್ನು. ನಮಸ್ತೆ ಸರ್. ನಮಸ್ತೆ. ನಿಮ್ದು ಪರಿಚಯ ಸರ್? ನನ್ನ ಹೆಸರು ಪ್ರಭುಗೌಡ ಬಿರಾದಾರ್ ಅಂತ. ನಮ್ಮ ಊರು ಬಂದು ಒಡವಡಗಿ, ತಾಲೂಕು ಬಸವನಬಾಗೇವಾಡಿ, ಜಿಲ್ಲಾ ವಿಜಯಪುರ, ಕರ್ನಾಟಕ. ಕಾಗವಾಡ ಕೃಷಿ ಲೋಕಾಯಿಂದ ಮಷಿನ್ ನೀವು ಪರ್ಚೇಸ್ ಮಾಡ್ತಿದ್ರಿ. ಈಗ ಹೆಂಗೈತ್ರಿ ಇದು ಡೆಮೋಡೇಷನ್? ನೀವು ಸ್ವಂತ ಇಲ್ಲಿ ಬರ್ತಿದ್ರಿ, ಡೆಮೋಡೇಷನ್ ಮಾಡ್ತಿದ್ರಿ. ಈಗ ನೀವು ಹೆಂಗೈತ್ರಿ ಪರ್ಫಾರ್ಮೆನ್ಸ್ ಇದು ಮಷಿನ್ದು? ಇಲ್ಲ, ನನಗೆಲ್ಲ ಚಲೋ ಅನ್ಸೈತಿ. ಯಾಕಂದ್ರೆ ಇನ್ನ ಈಗ ಡೆಮೋ ಕೊಟ್ಟಿದ್ರ ಪ್ರಕಾರ ಚಲೋನೇ ಇದೆ. ಇಷ್ಟೆಲ್ಲ ಕಸ ಇದೆ, ಇನ್ನ ಈಗ ಹೊಡೆದು ತೋರಿಸಿದ್ರು ಅವರು, ಅದೆಲ್ಲ ಕಟ್ ಆಗ್ತೈತಿ. ಅದಕ್ಕಿಂತ ಇನ್ನ ಮಷಿನ್ ಜಾಸ್ತಿ ಯೂಸ್ ಮಾಡಿದ್ಮೇಲೆ ಅದರ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತೈತಿ. ಈಗ ಸದ್ಯ ಅಂತೂ ಅಷ್ಟೇ ಗೊತ್ತಾಗಂಗಿಲ್ಲ. ಇದ್ರ BCS ಭಾಳ ಬಾಕಿ ಮಾರ್ಕೆಟ್ ಮ್ಯಾಗ ಭಾಳ ಮಷಿನ್ ಐತ್ರಿ. ಇದ ಕಾರಣ ನೀವು BCS ಚಾಯ್ಸ್ ಮಾಡ್ತಿದ್ರಿ. ರೇಟ್ ಕಾಸ್ಟ್ಲಿ ಐತ್ರಿ. ಇದ ಕಾರಣ ಯಾವ ಕಾರಣ ಐತ್ರಿ ಇದು BCS ಚಾಯ್ಸ್ ಮಾಡಿ? ನಾನು ಆ್ಯಕ್ಚುಲಿ ನಮ್ಗೆ ಏನು ಮೆಷಿನ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ವಿಡಿಯೋಸ್ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿ ಅದನ್ನೆಲ್ಲ ಮಾಡಿದೆ. ಆಮೇಲೆ ಇದ್ರದ್ದೆಲ್ಲ ವೈಬ್ರೇಷನು ಕಡಿಮೆ ಐತೆ ಅಂತ ತುಂಬ ಜನ ಹೇಳಿದ್ರು ನನಗೆ. ಸೊ ಅದಕ್ಕೆ ನಾನು ನಿಮ್ಮ ಅಂಗಡಿಗೆ ಬಂದು ಅಲ್ಲಿ ಚೆಕ್ ಮಾಡಿದಾಗ ನನಗೂ ಹಂಗೆ ಅನ್ಸಿತ್ತು. ವೈಬ್ರೇಷನ್ ಅಂತೂ ಏನು ಅಷ್ಟೇನು ಅನ್ಸಂಗಿಲ್ಲ, ಬೇರೆ ಮಷಿನ್ದು ಭಾಳ ಫೀಲ್ ಆಗ್ತೈತೆ ಅದು. ಸೊ ಆ ಒಂದು ಇದಕ್ಕೆ ಆಳುಗಳು ಸಿಗಂಗಿಲ್ಲ. ತುಂಬ ವೈಬ್ರೇಟ್ ಆಗತ್ತಂದ್ರೆ ಅವರು ಹೊಡಕ್ಕೆ ಬರೋಂಗಿಲ್ಲ ಅವರು. ಅದು ಒಂದು ಇದಕ್ಕೆ ತೊಗೊಂಡು ಆಮೇಲೆ ಡ್ಯೂರೇಬಿಲಿಟಿ ಚಲೋ ಐತೆ ಅಂತ ಹೇಳಿ. ಇನಿಷಿಯಲ್ ಕಾಸ್ಟ್ ಜಾಸ್ತಿ ಇದೆ, ಲಾಂಗ್ ಟರ್ಮ್ ನೋಡಿದ್ರೆ ಕಡಿಮೆ ಆಗುತ್ತೆ. ಅದು ಮೇಂಟೆನೆನ್ಸ್ ಜೀರೋ ಐತ್ರಿ. ಇದ ಕಾರಣ ಮತ್ತು ಇದ್ರ ಬೆಲ್ಟ್ ಇಲ್ರಿ, ಡೈರೆಕ್ಟ್ ಶಾಫ್ಟ್ ಐತ್ರಿ, ಕನೆಕ್ಟ್ ಡ್ರೈವ್ ಐತೆ ಅಂತ ಹೇಳಿ ಎಫಿಷಿಯನ್ಸಿ ಜಾಸ್ತಿ ಇದೆ. ಮತ್ತು ಮೇನ್ ಇಂಪಾರ್ಟೆಂಟ್ ಮೇಡ್ ಇನ್ ಇಟ್ಲಿ ಐತ್ರಿ. ತುಂಬ ಫ್ಯಾಸಿಲಿಟಿ ತುಂಬ ಚೆನ್ನಾಗೈತ್ರಿ ಇದ್ರಿ. ಸರ್ ಇದ್ರೆ ಮಷಿನ್ದ ತಗೋದಿತ್ರಿ, ಎಷ್ಟು ಎಕರೆ ಹೊಲ ಐತ್ರಿ ನಿಮ್ದು ಯೂಸ್ ಮಾಡಕ್ಕೆ?
ನಂದು 6 ಎಕರೆ ಐತಲ್ಲ. 6 ಎಕರೆ ಟೋಟಲ್ ತೆಂಗಿ ತೋಟ ಐತ್ರಿ? ಇಲ್ಲ, ನಿಂಬೆ ಗಿಡ ಅದು 2.5 ಎಕರೆ. 2 ಎಕರೆ ಇದು ಇಷ್ಟು 1 ಎಕರೆ ತೆಂಗಿನ ತೋಟ ಇದೆ. ಆಮೇಲೆ ಇಂಟರ್ ಕಲ್ಟಿವೇಶನ್ ಬೇರೆ ಬೇರೆ ಗಿಡ ಇದೆ. ಇಂಟರ್ ಕಲ್ಟಿವೇಶನ್ ಬೇರೆ ಬೇರೆ ಗಿಡ ಐತೆ. ಅಲ್ಲಿ ಮಾವಿನ ಹಣ್ಣು, ಆಮೇಲೆ ಇದು ಬಟರ್ ಫ್ರೂಟ್ ಐತಿ ಒಳಗೆ. ಟೋಟಲ್ 6 ಎಕರೆ ಐತ್ರಿ. ಇದ ಕಾರಣ ಇದು ಚಾಯ್ಸ್ ಮಾಡ್ತಿದ್ರಿ BCS. ಅಂದ್ರೆ ದೊಡ್ಡದು ಟ್ರ್ಯಾಕ್ಟರ್ ಏನಾಗ್ತೈತಿ ಇದ್ರೊಳಗೆ ಹೋಗಂಗಿಲ್ಲ. ಇದ್ರೊಳಗೆ ಹೋಗಂಗಿಲ್ಲ. ಇದು ಗಿಡ ದೊಡ್ಡದಾಯ್ತಂದ್ರೆ ಪ್ರಾಬ್ಲಮ್ ಆಗ್ತೈತೆ, ಟರ್ನ್ ಮಾಡೋಕ್ಕೆ ಅದೆಲ್ಲ ಮುರ್ಕೊಂಡು ಹೋಗ್ತಾವೆ. ಸೊ ಇದು ಚಲೋ ಚಾಯ್ಸ್ ಅಂತ ಮಾಡ್ತೀವಿ. ಇನ್ನು ಅಂತಿಮವಾಗಿ ನಮ್ಮ ವಿಡಿಯೋ ಮುಕ್ತಾಯವಾಗಿದೆ. ಈ ವಿಡಿಯೋ ನಿಮಗೆ ಹೇಗಿತ್ತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರಿ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು.